ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಕೋಳಿಮಡ ಕರ್ಮೇನವರಿಗೆ ದೊಡ್ಡ ಆಸ್ತಿ. ಇವರು ಜೈಲಿಗೆ ಹೋದ ಸಂದರ್ಭದಲ್ಲಿ ಪಣಿಯರವರ ಕೊಳಂಬ ಅಂತ ಹೇಳೋ ಒಂದು ಜನ ಪರಿಶಿಷ್ಟ ವರ್ಗದವರು ಅವರು ನಿಂತು ಗದ್ದೆನ ಉಳುಮೆ ಮಾಡಿಸಿ ಗದ್ದೆ ನಾಟಿ ನಟ್ಟು ನಮ್ಮ ಸಂಸಾರಕ್ಕೆ ಅನ್ನ ಹಾಕ್ತಾರೆ. ಆವಾಗ ಕರ್ಮೇನವರಿಗೆ 3 ಜನ ಮಕ್ಕಳಿದ್ದರು. ಒಬ್ಬರಿಗೆ 11 ವರ್ಷ, ಒಬ್ಬರಿಗೆ 9 ವರ್ಷ, ಒಬ್ಬರಿಗೆ 7 ವರ್ಷ. ಆವಾಗ ಅವರನ್ನು ನೋಡ್ಕೊಳ್ಳಿಕ್ಕೆ ಯಾರೂ ಇರಲಿಲ್ಲ. ಆಗ ನೆಂಟರಿಷ್ಟರು ಹೇಳಿದರು, ಕರ್ಮಯ್ಯ ನೀನು ಹೀಗೆ ಸ್ವಾತಂತ್ರ್ಯ ಹೋರಾಟದಿಂದ ಬಿದ್ದರೆ ನಿನ್ನ ಮಕ್ಕಳನ್ನು ನೋಡ್ಕೊಳ್ಳೋದು ಯಾರು ಅಂತ ಹೇಳುವಾಗ ಕರ್ಮಯ್ಯನವ್ರು ಹೇಳಿದರು, ಭಾರತ ದೇಶದಲ್ಲಿ ಬೇಕಷ್ಟು ಭಿಕ್ಷೆ ಬೇಡವರಿದ್ದಾರೆ, ಅವ್ರು ಭಿಕ್ಷೆ ಎತ್ಕೊಂಡು ಬದುಕೊಳ್ಳಿ, ನನಗೆ ಸ್ವಾತಂತ್ರ್ಯ ದೇಶನೇ ಮುಖ್ಯ ಅಂತ ಹೇಳಿ ಆ ಸಂದರ್ಭದಲ್ಲಿ ಹೇಳಿ ಪೊಲೀಸ್ ಟ್ರೈನಿಂಗ್ ಒಂದು ಕಡೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಇನ್ನೊಂದು ಕಡೆ, ಎಲ್ಲಿ ಟ್ರೈನಿಂಗ್ ಪಡೆದ್ರು ಅದೇ ಸ್ಥಳದಲ್ಲಿ ಜೈಲು. ಯಾವ್ಯಾವ ಜೈಲಲ್ಲಿ ಅವರು ಈ ಒಂದು ಸ್ವಾತಂತ್ರ್ಯ ಅವರು ಸುಮಾರು 8 ವರ್ಷಗಳ ಕಾಲ ಬ್ರಿಟಿಷರು ಅವ್ರನ್ನ ಜೈಲಿನಲ್ಲಿ ಬಂಧಿಸಿಟ್ಟಿದ್ರು. ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಶಿಕ್ಷೆ ಅನುಭವಿಸ್ತಾರೆ. 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಲ್ಲಿ ಕೂಡ ಬ್ರಿಟಿಷರು ಅವರನ್ನು ಬಂಧಿಸಿದ್ರು. ಸಾಕಲಿಕ್ಕೆ ಬಹಳ ಶ್ರಮಪಟ್ಟವರು. ಅವರ ಹೆಂಡತಿಯ ಅಣ್ಣ ಬೊಮ್ಮಣ್ಣ ಕಾರ್ಯಪ್ಪ ಅಂತೇಳಿ ಅಮ್ಮತ್ತಿಯಲ್ಲಿ ವಾಸ ಇದ್ದರು. ಕೊಡಗಿನ ವಿಷಯ ಮಾತಾಡಲಿಕ್ಕೆ ರಾಜ್ಯ ವಿಲೀನ ಆಗಬೇಕು ಅಂತ ಹೇಳಲಿಕ್ಕೆ ಭಾಳಷ್ಟು ಜನ ಹೆದರಿಕೆ ಇತ್ತು. ಆ ಕೊಡಗು ಯಾಕೆ ವಿಲೀನ ಆಗಬೇಕು ಅಂತ ಹೇಳೋದನ್ನು ವಿಷಯ ಮಾತಾಡಿದರು. ಆದರೆ ಅದು ಒಂದು ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್. ಇವತ್ತು ನಿಜವಾದ ಒಬ್ಬರು ನಾಯಕರು ಅಂತ ಹೇಳಿದರೆ ಪಂದಿನ ಕಾರಣಕರ್ತರಾದ ಶ್ರೀಮಾನ್ ಎಸ್ ಪನ್ನಣ್ಣವರು. ಕೊಳಂಬನವರು ಮಗ ಚಾ ತಿಂತಿದ್ರು. ಇವತ್ತು ನೀವು ಹೋಗಿ ಕೋಟೂರಲ್ಲಿ ನೋಡ್ಬೋದು, ನನ್ನ ಅಜ್ಜನ ಗೋರಿ ಚಾತಿ ಗೋರಿ ಜೊತೆಲಿ. ಸರ್, ಈ ಎಲ್ಲ ವಿಚಾರಗಳು ಕೂಡ ಸ್ವಾತಂತ್ರ್ಯ ಹೋರಾಟಗಾರನಿಗೆ ಸಲ್ಲಬೇಕಾದಂಥ ಗೌರವ ಇವತ್ತು ಸಲ್ಲಿಸ್ತಾ ಇದೆ ಅಂತ ನಾವು ಹೇಳ್ಬೋದು. ಸರ್, ಆವಾಗಲೇ ಅವ್ರ ಸ್ವಾತಂತ್ರ್ಯ ಹೋರಾಟದ ಒಂದು ಕಿಚ್ಚು ಅವರಲ್ಲಿತ್ತ. ಅವರಿಗೆ ಬ್ರಿಟಿಷರ ದುರಂಕಾರ ಅವರಿಗೆ ಹಿಡಿಸಲಿಲ್ಲ. 1917ನೇ ಇಸವಿ ಸುಮಾರಿಗೆ ಅವರು ಸಬ್ ಇನ್ಸ್ಪೆಕ್ಟರ್ ವೃತ್ತಿಯನ್ನು ಬಿಟ್ಟು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದರು. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಅಜಿತ್ ಅವರು, ಕೊಳ್ಳಿಮಡ, ನಾನಾ ಸಂಘ ಸಂಸ್ಥೆಯಲ್ಲಿ ದುಡಿದವರು. ಇವತ್ತು ನಮ್ಮ ಒಂದು ವಿಶೇಷ ಕಾರ್ಯಕ್ರಮ ಕೊಡಗು ಧ್ವನಿ ಒಂದಿಗೆ ಮಾತಾಡಲಿಕ್ಕೆ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀವಿ. ಸರ್, ಇವತ್ತು ಒಂದು ಶಾಶ್ವತವಾಗಿ ತಮ್ಮ ತಾತನವರ ಹೆಸರು ಚಿರಸ್ಮರಣೀಯವಾಗಿ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಷ್ಠಿತ ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿಯ ಬಸ್ ನಿಲ್ದಾಣಕ್ಕೆ ನಮ್ಮ ತಾತನವರ ಕೊಳ್ಳಿಮಡ ಕರಂಬಯ್ಯ ಗೋಣಿಕೊಪ್ಪ ಬಸ್ ನಿಲ್ದಾಣ ಅಂತ ಒಂದು ಹೆಸರನ್ನು ನಾಮಕರಣ ಮಾಡ್ತಿದ್ದಾರೆ. ಸರ್, ಅವ್ರ ಬಗ್ಗೆ ಮತ್ತು ಅವ್ರ ಕುಟುಂಬದ ಬಗ್ಗೆ ಒಂದು ಅಷ್ಟು ಮಾಹಿತಿಗಳನ್ನು ಜನರಿಗೆ ಕೊಡ್ಬೋದಾಗ್ತದೆ? ನನಗೆ ತಿಳಿದಿರೋ ಮಟ್ಟಿಗೆ ವಿಷಯಗಳನ್ನು ತಿಳಿಸಲಿಕ್ಕೆ ಇಚ್ಛೆಪಡ್ತೇನೆ. ಶ್ರೀಮಾನ್ ಕೊಳ್ಳಿಮಡ ಕರ್ಮಯ್ಯನವರು 1889ನೇ ಇಸವಿಯಲ್ಲಿ ಜನಿಸಿ ಕೋಟೂರು ಗ್ರಾಮದಲ್ಲಿ ಜನಿಸಿದರು. ಅವರ ತಂದೆ ಕೊಳ್ಳಿಮಡ ಕಾರ್ಯಪ್ಪನವರು. ಅವರು ಕುಗ್ರಾಮದಲ್ಲಿ ಜನಿಸಿದರೂ ಕೂಡ ವಿದ್ಯಾಭ್ಯಾಸವನ್ನು ಕಷ್ಟಪಟ್ಟು ಮಾಡಿ ಸುಮಾರು 1910ನೇ ಇಸವಿಯಲ್ಲಿ ಮೈಸೂರಿನ ಮರಿಮಲ್ಪ ವಿದ್ಯಾಸಂಸ್ಥೆಯಲ್ಲಿ ಇಂಟರ್ಮೀಡಿಯೇಟ್ ವಿದ್ಯಾಭ್ಯಾಸವನ್ನು ಪೂರೈಸಿರುತ್ತಾರೆ. ಅದಾದ ನಂತರ ಅವರು ಸಬ್ ಇನ್ಸ್ಪೆಕ್ಟರ್ ವೃತ್ತಿಗೆ ಪ್ರಯತ್ನಿಸಿ ಅವರು ಕೆಲಸ ಸಿಗುತ್ತದೆ. ಆದರೆ ಅವರಿಗೆ ಬ್ರಿಟಿಷರ ದುರಂಕಾರ ಅವರಿಗೆ ಹಿಡಿಸಲಿಲ್ಲ. 1917ನೇ ಇಸವಿ ಸುಮಾರಿಗೆ ಅವರು ಸಬ್ ಇನ್ಸ್ಪೆಕ್ಟರ್ ವೃತ್ತಿಯನ್ನು ಬಿಟ್ಟು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದರು. ಸರ್, ಆವಾಗಲೇ ಅವ್ರ ಸ್ವಾತಂತ್ರ್ಯ ಹೋರಾಟದ ಒಂದು ಕಿಚ್ಚು ಅವರಲ್ಲಿತ್ತ? ಇತ್ತು. ಅವರು ಇತ್ತು. ಶ್ರೀಮಾನ್ ಕೊಳ್ಳಿಮಡ ಕರ್ಮಯ್ಯನವರಿಗೆ ಗುರುಗಳು ಪಾರಂಗಡ ಕುಶಾಲಪ್ಪನವರು ಅಂದು
ಕಾಂಗ್ರೆಸ್ ಸಂಸ್ಥೆ ಕೊಡಗಿನಲ್ಲಿ ಉದಯವಾದಾಗ ಅದರ ಸ್ಥಾಪಕ ಅಧ್ಯಕ್ಷರಾಗಿದ್ದರು. ನಂತರ ಅದು ದುರದೃಷ್ಟವಶಾತ್ ಅವರು ಕಾಂಗ್ರೆಸ್ ಅಧಿವೇಶನಕ್ಕೆ ಹೋಗಿ ವಾಪಸ್ ಬರ್ತಾ ಇರೋ ಸಮಯದಲ್ಲಿ ನನಗೆ ಸರಿಯಾಗಿ ತಿಳಿದಿಲ್ಲ, ಸುಮಾರು ಮದ್ರಾಸ್ನ ರೈಲ್ವೆ ನಿಲ್ದಾಣದಲ್ಲಿ ಮರಣಪಟ್ಟರು ಅಂತ ಹೇಳಿ ನಾನು ಕೇಳಿದ್ದೇನೆ. ಅದನಂತರ ಶ್ರೀಮಾನ್ ಕೊಳ್ಳಿಮಠ ಕರ್ಮೇನವರು ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸುಮಾರು 1928ನೇ ಇಸವಿಯಿಂದ 1900 ಸ್ವಾತಂತ್ರ್ಯ ಸಿಕ್ಕಿದರ ಮೇಲೆ ಕೂಡ DCC ಅಧ್ಯಕ್ಷರಾಗಿದ್ದರು ಸುಮಾರು 1954ರವರೆಗೆ. ಶ್ರೀಮಾನ್ ಕೊಳ್ಳಿಮಠ ಕರ್ಮೇನವರು ಒಬ್ಬರ ಹೆಸರು ಹೇಳಿದರೆ ಸಾಲದು ಸ್ವಾತಂತ್ರ್ಯ ಹೋರಾಟದಲ್ಲಿ. ಪಂಜನ ಕುಶಾಲಪ್ಪನವರು, ಬಿಳುಗೊಂದ ಗಫಾರ್ ಖಾನ್ರವರು, ಹಾಗೆ ಬೇಕಾದಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಇದ್ದಾರೆ. ಅದರಲ್ಲಿ ಪ್ರಮುಖರ ಇಬ್ಬರ ಹೆಸರನ್ನು ನಾನು ಹೇಳಲಿಕ್ಕೆ ಇಚ್ಛೆಪಟ್ಟಿದ್ದೇನೆ. ಅವರು ಸ್ವಾತಂತ್ರ್ಯ ಹೋರಾಟ ಅಂತ ಹೇಳಿದ್ರೆ ಅವರಿಗೆ ಎಲ್ಲಿಲ್ಲದ ಅಭಿಮಾನ. ಸುಮಾರು 1929ನೇ ಇಸವಿಯಲ್ಲಿ ಅವರ ಪತ್ನಿಯವರು ಮೃತರಾದರು. ಆವಾಗ ಕರ್ಮೇನವರಿಗೆ 3 ಜನ ಮಕ್ಕಳಿದ್ದರು. ಒಬ್ಬರಿಗೆ 11 ವರ್ಷ, ಒಬ್ಬರಿಗೆ 9 ವರ್ಷ, ಒಬ್ಬರಿಗೆ 7 ವರ್ಷ. ಆವಾಗ ಅವರನ್ನು ನೋಡ್ಕೊಳ್ಳಿಕ್ಕೆ ಯಾರೂ ಇರಲಿಲ್ಲ. ಆಗ ನೆಂಟರಿಷ್ಟರು ಹೇಳಿದರು, ಕರ್ಮಯ್ಯ ನೀನು ಹೀಗೆ ಸ್ವಾತಂತ್ರ್ಯ ಹೋರಾಟದಿಂದ ಬಿದ್ದರೆ ನಿನ್ನ ಮಕ್ಕಳನ್ನು ನೋಡ್ಕೊಳ್ಳೋದು ಯಾರು ಅಂತ ಹೇಳುವಾಗ ಕರ್ಮಯ್ಯನವರು ಹೇಳಿದರು, ಭಾರತ ದೇಶದಲ್ಲಿ ಬೇಕಷ್ಟು ಭಿಕ್ಷೆ ಬೇಡವರಿದ್ದಾರೆ, ಅವ್ರು ಭಿಕ್ಷೆ ಎತ್ಕೊಂಡು ಬದುಕೊಳ್ಳಿ, ನನಗೆ ಸ್ವಾತಂತ್ರ್ಯ ದೇಶನೇ ಮುಖ್ಯ ಅಂತ ಹೇಳಿ ಆ ಸಂದರ್ಭದಲ್ಲಿ ಹೇಳಿ ಅವರು ಅವ್ರನ್ನ ಬ್ರಿಟಿಷರು ಕಣ್ಣೂರು ಜೈಲಿನಲ್ಲಿ ಅವರನ್ನು ಪಂಜನ ಬಿಳಿಪ್ಪನವ್ರನ್ನು, ಗಫರ್ ಖಾನ್ರವ್ರನ್ನು ಬಂಧಿಸಿರ್ತಾರೆ. ಅವರು 1930ನೇ ಇಸವಿಯಲ್ಲಿ ಕಣ್ಣೂರು ಜೈಲಿಂದ ವಾಪಸ್ ಬಂದಾಗ ವಿರಾಜಪೇಟೆಯಲ್ಲಿ ಅವರನ್ನು ಭಾಳ ವಿಜೃಂಭಣೆಯಿಂದ ಸ್ವಾಗತಿಸಿದರು. ಅದರ ಒಂದು ಚಿತ್ರ ಕೂಡ ನಿಮ್ಮ ಹತ್ರ ಇದೆ? ನನ್ನ ಹತ್ರ ಇದೆ. ಸರಿ, ಸಬ್ ಇನ್ಸ್ಪೆಕ್ಟರ್ ಆಗಿದ್ರು, ವೆಲ್ಲೂರಲ್ಲಿ ಇದ್ರು ಅಂತ ಹೇಳಿದ್ರು, ಅಲ್ಲಿ ಟ್ರೈನಿಂಗ್ ಅದೇ ಜೈಲಿಗೆ ಹೋದ್ರು ಅಂತ ಹೇಳ್ತಾರಲ್ಲ? ಹೌದು, ಅವರು ಸಬ್ ಇನ್ಸ್ಪೆಕ್ಟರ್ ಟ್ರೈನಿಂಗಿಗೆ ವೆಲ್ಲೂರು ಪೊಲೀಸ್ ಟ್ರೈನಿಂಗ್ ಕಾಲೇಜಿನಲ್ಲಿ ಶಿಕ್ಷಣ ಪಡೆದರು. ತದನಂತರ ಸುಮಾರು 1942ನೇ ಇಸವಿಯಲ್ಲಿ ವೆಲ್ಲೂರು ಜೈಲಿನಲ್ಲಿ ಬಂಧಿತರಾಗಿ ಕೈದಿಯಾಗಿ ಹೋದ ಒಂದು ವಿಷಯ ನನಗೆ ತಿಳಿದಿದೆ. ಇದು ಪೊಲೀಸ್ ಟ್ರೈನಿಂಗ್ ಒಂದು ಕಡೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಇನ್ನೊಂದು ಕಡೆ, ಜೈಲುವಾಸ ಎಲ್ಲಿ ಟ್ರೈನಿಂಗ್ ಪಡೆದ್ರು ಅದೇ ಸ್ಥಳದಲ್ಲಿ ಜೈಲುವಾಸವನ್ನು ಕೂಡ. ಸರ್, ಯಾವ್ಯಾವ ಜೈಲಲ್ಲಿ ಅವರು ಈ ಒಂದು ಸ್ವಾತಂತ್ರ್ಯ? ಅವರು ಸುಮಾರು 8 ವರ್ಷಗಳ ಕಾಲ ಬ್ರಿಟಿಷರು ಅವ್ರನ್ನ ಜೈಲಿನಲ್ಲಿ ಬಂಧಿಸಿಟ್ಟಿದ್ರು. ಅವರು ಕಣ್ಣೂರು ಜೈಲು, ಟ್ರಿಚಿ ಜೈಲು, ಬಳ್ಳಾರಿ ಜೈಲು, ಅಷ್ಟು ಜೈಲಲ್ಲಿ ಅವ್ರನ್ನ ಬಂಧಿತರಾಗಿ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಶಿಕ್ಷೆ ಅನುಭವಿಸ್ತಾರೆ. ಆಮೇಲೆ ಅವರು ಸುಮಾರು 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಲ್ಲಿ ಕೂಡ ಬ್ರಿಟಿಷರು ಅವರನ್ನು ಬಂಧಿಸಿದ್ರು. ಸ್ವಾತಂತ್ರ್ಯ ಸಿಗುವುದಕ್ಕೆ ಸ್ವಲ್ಪ ದಿವಸಗಳ ಮುಂಚೆ ಮಾತ್ರ ಜೈಲಿನಿಂದ ಹೊರಗೆ ಬಂದರು. ಅವರು 1947 ಆಗಸ್ಟ್ 15ನೇ ತಾರೀಕು ಭಾರತದ ಸ್ವಾತಂತ್ರ್ಯ ಹೋರಾಟದ ಅಂಗವಾದ ಭಾರತದ ಬಾವುಟವನ್ನು ಹಾರಿಸುವ ಸಂದರ್ಭದಲ್ಲಿ ಮಡಿಕೇರಿಯಲ್ಲಿ ಇದ್ದು ಭಾಳ ಸಂತೋಷಪಟ್ಟರು. ಸರ್, ಈಗ ಜೈಲಲ್ಲಿರುವಾಗ ಕೆಲವರು ದೊಡ್ಡವ್ರ ಜೊತೆಗೆ ಅವರಿದ್ದರು. ಜೈಲಿನಲ್ಲಿದ್ದಾಗ, ತಮಿಳುನಾಡಿನ ವೆಲ್ಲೂರು ಜೈಲಿನಲ್ಲಿದ್ದಾಗ ಕಾಮರಾಜ್ ನಾಡರ್ ಹಾಗೂ ಶ್ರೀ ವಿನೋಬ ಭಾವೆಯವರ ಜೊತೆ ಅವರು ಜೈಲಿನಲ್ಲಿ ವಾಸ ಇದ್ದರು. ವಿನೋಬ ಭಾವೆಯವರು ಕನ್ನಡವನ್ನು ಕಲಿಸಿಕೊಟ್ಟ ವಿನೋಬ ಭಾವೆಯವರು ಕರ್ಮೇನವರಿಗೆ ಪತ್ರಗಳನ್ನು ಬರೆಯುವಾಗ ಕನ್ನಡದ ಭಾಷೆ ಉಪಯೋಗಿಸಿ ಹಿಂದಿ ಭಾಷೆಯನ್ನು ಕನ್ನಡದಲ್ಲಿ ತರ್ಜುಮೆ ಅಲ್ಲ, ಬರೆಯೋದು ಮಾತ್ರ ಕನ್ನಡ, ಅಕ್ಷರ ಕನ್ನಡ, ಭಾಷೆ ಹಿಂದಿ, ಆ ರೀತಿಯಲ್ಲಿ ಬರೆದು ಮಾಡಿದ ಪತ್ರ ಇನ್ನೂ ನಮ್ಮ ಮನೆಯಲ್ಲಿ ಇದೆ. ಸರ್, ಈಗ 3 ಮಕ್ಕಳಿದ್ರು, ಪತ್ನಿ ಬೇರೆ ತೀರೋಗಿದ್ರು, ಸಣ್ಣ ವಯಸ್ಸು. ಆದರೆ ಬನ್ನಿ ಮನೆಗೆ ಅಂತೇಳಿ ನೆಂಟರಿಸ್ಟ್ರು ಬಂದು ಬಳಗ ಕರೆದ್ರು, ಅದನ್ನು ರಿಜೆಕ್ಟ್ ಹೆಂಗ್ ಮಾಡಿದ್ರು ಸರ್? ಮಕ್ಕಳನ್ನ ಕರ್ಕೊಂಡು ಹೋದವರು, ಮಕ್ಕಳನ್ನ ಸಾಕಲಿಕ್ಕೆ ಬಹಳ ಶ್ರಮಪಟ್ಟವರು. ಅವರ ಹೆಂಡತಿಯ ಅಣ್ಣ ಬೊಮ್ಮಣ್ಣ ಕಾರ್ಯಪ್ಪ ಅಂತೇಳಿ ಅಮ್ಮತ್ತಿಯಲ್ಲಿ ವಾಸ ಇದ್ದರು. ಅವರಿಗೆ 7 ಜನ ಮಕ್ಕಳಿದ್ರು. ಅವ್ರ ಜೊತೆ ಈ 3 ಜನ ಮಕ್ಕಳನ್ನ ಕರ್ಕೊಂಡು ಹೋಗಿ ಅವರು ಸಾಕಿದ್ರು. ತಂದೆ ಹೇಳ್ತಾ ಇದ್ರು,
ಯಾವಾಗಲೂ ಅರ್ಧ ಹೊಟ್ಟೆಯಲ್ಲಿ ಬದುಕಿದ್ದು ನಾವು ಅಮ್ಮತ್ತಿಯಲ್ಲಿದ್ದಾಗ. ಆದರೆ ಏನು ಮಾಡೋದು, 10 ಜನರಿಗೆ ಅವರು ಊಟ ಹಾಕಿದ್ರಲ್ಲ, ಅದಕ್ಕೆ ನಾವು ಚಿರಋಣಿಯಾಗಿರ್ತೇವೆ ಅಂತೇಳಿ ಈಗಲೂ ಹೇಳ್ತಾ ಇದ್ದಾರೆ. ಸರ್, ಈಗ ಅದಕ್ಕೆಲ್ಲದಕ್ಕೂ ಒಂದು ಶಾಶ್ವತವಾಗಿ ಕರಂಬೈನವರು, ನಿಮ್ಮ ತಾತನವರು ಹೆಸರನ್ನ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ವಾಣಿಜ್ಯ ನಗರ ಬಸ್ ನಿಲ್ದಾಣಕ್ಕೆ ತಮ್ಮ ತಾತನವರ ಹೆಸರು. ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. 1952ರಲ್ಲಿ 53ರಲ್ಲಿ ಕರ್ನಾಟಕ ರಾಜ್ಯ, ಮೈಸೂರು ರಾಜ್ಯ ಕೊಡಗು ವಿಲೀನ ಆಗಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಕೊಡಗಿನ ವಿಷಯ ಮಾತಾಡಲಿಕ್ಕೆ, ರಾಜ್ಯ ವಿಲೀನ ಆಗಬೇಕು ಅಂತ ಹೇಳಲಿಕ್ಕೆ ಭಾಳಷ್ಟು ಜನ ಹೆದರಿಕೆ ಇತ್ತು. ಆ ಸಂದರ್ಭದಲ್ಲಿ ಶ್ರೀ ಕರಂಬೈನವರು ರಾಜ್ಯಸಭಾ ಸದಸ್ಯರಾಗಿ ಅವ್ರನ್ನ ಕಾಂಗ್ರೆಸ್ ಪಕ್ಷದವರು ನಾಮಿನೇಟ್ ಮಾಡಿದರು. ಎಲೆಕ್ಷನ್ ಅಲ್ಲ, ನಾಮಿನೇಷನ್ ಮಾಡಿದ್ರು. ಅವಾಗ ಏನಂತ ಹೇಳಿದ್ರೆ, ಕೊಡಗು ಮತ್ತು ಅಜ್ಮೇರ್ 2 ಸಿ ಸ್ಟೇಟ್ ಅಂತ ಇತ್ತು. ಅವಾಗ ಎ ಸ್ಟೇಟ್ ಇತ್ತು, ಬಿ ಸ್ಟೇಟ್ ಇತ್ತು, ಸಿ ಸ್ಟೇಟ್ ಕೊಡಗು ಮತ್ತು ಅಜ್ಮೇರ್ ಇತ್ತು. ಈ 2 ರಾಜ್ಯಗಳಿಗಾಗಿ ಒಬ್ಬರು ರಾಜ್ಯಸಭಾ ಸದಸ್ಯರು ನಾಮಿನೇಟ್ ಆಗಿದ್ರು. ಹಾಗಾಗಿ ಒಟ್ಟು ಕರ್ಮಯ್ಯನವರು 2.5 ವರ್ಷಗಳ ಕಾಲ ಕೊಡಗು ಮತ್ತು ಅಜ್ಮೇರ್ ಸಂಸ್ಥಾನಗಳನ್ನು ರಾಜ್ಯಸಭೆಯಲ್ಲಿ ಆವಾಗ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಹೇಳ್ತಾ ಇತ್ತು ರಾಜ್ಯಸಭೆಗೆ, ಅಲ್ಲಿ ಪ್ರತಿನಿಧಿಸಿದರು. ಕೊಡಗು ಯಾಕೆ ವಿಲೀನ ಆಗಬೇಕು ಅಂತ ಹೇಳೋದನ್ನು ವಿಷಯ ಮಾತಾಡಿದರು. ಆದರೆ ಅದು ಒಂದು ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಇವತ್ತು. ಆದರೆ ಅದನ್ನು ಮಾತಾಡಿದವರಲ್ಲಿ ಕೊಳ್ಳಿಮಾಡ ಕರ್ಮಯ್ಯನವರು ಒಬ್ಬರು ಅಂತ ಹೇಳಿ ನನಗೆ ತಿಳಿದ ಮಟ್ಟಿಗೆ. ಸರ್, ಈಗ ತಮಗೆ ತಿಳಿದ ಮಟ್ಟಿಗೆ, ನಮಗೆ ತಿಳಿದ ಮಟ್ಟಿಗೆ ಸರ್, ತಾವು ಎಷ್ಟು ತಲೆಮಾರು ಅಂದರೆ ತಮ್ಮ ತಾತನವರಿಂದ ನೀವು ಅಜಿತ್ ಕರಂಬೈನವರು ಎಷ್ಟನೇ ತಲೆಮಾರಿನವರು? ಇವಾಗ ಕರ್ಮಯ್ಯನವ್ರ ಮಗ ಮಂದಣ್ಣವ್ರ ಮಗ ನಾನು. ನನಗೆ 2 ಗಂಡು ಮಕ್ಕಳಿದ್ದಾರೆ, ಕರ್ಮಯ್ಯ ಮತ್ತು ಸೋಮಣ್ಣ ಅಂತೇಳಿ 2 ಗಂಡು ಮಕ್ಕಳಿದ್ದಾರೆ. 5ನೇ ತಲೆಮಾರು ಅಂತ ಹೇಳ್ಬೋದು. 5ನೇ ತಲೆಮಾರಿಗಿಂತ ಇನ್ನೂ 2 ಕರ್ಮಯ್ಯನವ್ರಿಗೆ ಹಿಂದಿನ ತಲೆಮಾರು ಕಾರ್ಯಪಜ್ಜ ಮತ್ತು ಅಯ್ಯಪಜ್ಜ ಅಂತ ಇದ್ದರು. ಕರ್ಮಯ್ಯನವ್ರ ತಂದೆ ಅವರ ಅಜ್ಜ, ಅಲ್ಲಿಂದನೇ ತಂದೆ ಒಂದು ವಂಶಾವಳಿ ಪಟ್ಟಿಯನ್ನು ಅಲ್ಲಿಂದನೇ ಬರೆದಿಟ್ಟಿದ್ದಾರೆ. ನಾವು ಅಜ್ಜನವರು ಅಷ್ಟೇ ಹೆಸರು ಸಂಪಾದನೆ ಮಾಡಲಿಕ್ಕೆ ಎಂದು ಪ್ರಯತ್ನ ಪಟ್ಟವರಲ್ಲ, ಹೆಸರಿಂದ ಓದೋದಲ್ಲ. ಅದೇ ವಿಷಯವನ್ನು ನನ್ನ ತಂದೆಯವರು ಕೂಡ ಪಾಲಿಸ್ಕೊಂಡು ಬಂದಿದ್ರು. ಹಾಗಾಗ್ಬಿಟ್ಟು ಅಜ್ಜನವ್ರು ಮಾಡಿದ ಇನ್ನೊಂದೆರಡು ಕೆಲಸಗಳು, ಪ್ರಮುಖ ಕೆಲಸಗಳು ಅಂತ ಹೇಳಿದ್ರೆ, ಒಂದು ಬೆಕ್ಕಸೂರಿನ ಶಾರದಾ ಹೈಸ್ಕೂಲನ್ನು ಸ್ಥಾಪಿಸಿ ಅದನ್ನು ಅಭಿವೃದ್ಧಿಪಡಿಸಿದ್ದು. 2ನೇದಾಗಿ ಕಾನೂರಿಂದ ಪೊನ್ನಪೇಟೆವರೆಗೆ ರಸ್ತೆ, ಇವತ್ತು ನೋಡಿ ಎಲ್ಲ ರಸ್ತೆಗಳಿಗಿಂತ ಅಗಲ ಇರೋ ರಸ್ತೆ ಅದು ಕಾನೂರು ರಸ್ತೆ. ಅಜ್ಜ ನಿಂತು ಜನರ ಕೈಯಲ್ಲಿ ಜನರಿಗೆ ತಿಳಿ ಹೇಳಿ ನಮಗೆ ದೊಡ್ಡ ರಸ್ತೆ ಬೇಕು ಅಂತ ಹೇಳಿ ಭವಿಷ್ಯದ ದೃಷ್ಟಿಯಿಂದ ಆವಾಗಲೇ ಆ ರಸ್ತೆಯನ್ನು ನಿಂತು ಮಾಡಿಸಿದ ಒಂದು ರಸ್ತೆ ಅದು. ಆ ರಸ್ತೆಗೆ ಅಜ್ಜನವ್ರ ಹೆಸರು ಹಾಕಬೇಕು ಅಂತೇಳಿ ಕೆಲವರು ಪ್ರಯತ್ನ ಪಟ್ಟರು. ಅದರ ಕಾರಣಾಂತರಗಳಿಂದ ಅದು ಸಫಲ ಆಗಲಿಲ್ಲ. ಆದರೆ ಇಂದು ಈ ವಿಷಯ ಬಂದಾಗ ನಾನು ನಮ್ಮ ಇಂದಿನ MLA ಶ್ರೀಮಾನ್ ಎಸ್ ಪನ್ನಣ್ಣವರು ಅವರು ಭಾಳಷ್ಟು ಮುತುವರ್ಜಿ ವಹಿಸಿ ಈ ಗೋಣಿಕೊಪ್ಪಲಿನಲ್ಲಿ ಕೊಳ್ಳಿಮಾಡ ಕರ್ಮಯ್ಯನವರ ಹೆಸರು ಹಾಕಲೇಬೇಕು ಅಂತೇಳಿ ಒಂದು ಛಲದಿಂದ ಪ್ರಯತ್ನಿಸಿ ಇಂದು ಗೋಣಿಕೊಪ್ಪ ಬಸ್ ನಿಲ್ದಾಣಕ್ಕೆ ಶ್ರೀ ಕೊಳ್ಳಿಮಾಡ ಕರ್ಮಯ್ಯನವರ ಹೆಸರನ್ನು ಹಾಕಿಸಿದ್ದಾರೆ. ಇದಕ್ಕಾಗಿ ಜನರ ಪರವಾಗಿಯೂ ನಮ್ಮ ಕೊಳ್ಳಿಮಾಡ ಫ್ಯಾಮಿಲಿ ಪರವಾಗಿಯೂ ನಾನು ಅವರಿಗೆ ಅನಂತ ವಂದನೆಗಳನ್ನು ಅರ್ಪಿಸಲು ಇಚ್ಛೆಪಡ್ತೇನೆ. ಸರ್, ಈಗ ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಪಂದ್ಯಂಡ ಅವರ ಒಂದು ಪ್ರತಿಮೆಯನ್ನು ಕೂಡ ಅನಾವರಣ ಅಲ್ಲಿ ಮಾಡಲಿಕ್ಕೆ ಎಲ್ಲ ಪ್ರಯತ್ನ. ಆ ಪಂದ್ಯಂಡ ಅವರ ಬಗ್ಗೆ ಒಂದಷ್ಟು ಹೇಳ್ಬೋದು? ಪಂದ್ಯಣ್ಣವ್ರ ಬಗ್ಗೆ ನನಗೆ ಕೂಲಂಕಷವಾಗಿ ನನಗೆ ಅಷ್ಟು ವಿಷಯ ಗೊತ್ತಿಲ್ಲ. ಆದರೆ ಅವರೊಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು, ಕೊಡಗಿನ ಗಾಂಧಿ ಅಂತ ಹೇಳಿಯೇ ಹೆಸರು ಪಟ್ಟವರು. ಭಾಳಷ್ಟು ಶ್ರಮ ಪಟ್ಟಿದ್ದಾರೆ, ಭಾಳಷ್ಟು ಸಲ ಜೈಲಿಗೆ ಹೋಗಿದ್ದಾರೆ. ಆದರೆ ಅವರು ಜೈಲಿಗೆ ಹೋಗಿರೋ ವಿಷಯಗಳು ನನಗೆ, ಆದರೆ ಅವರು 1947ರಲ್ಲಿ ಪ್ರತ್ಯಕ್ಷ ಕಾಂಗ್ರೆಸ್ ಬಿಟ್ಟು ಪ್ರತ್ಯಕ್ಷ ಪಕ್ಷಕ್ಕೆ ಹೋರಾಡಿ ಇದರಿಂದ ಅವರಿಗೆ ಅಧಿಕಾರ ಸಿಕ್ಕಲಿಲ್ಲ. ಇಲ್ಲದಿದ್ದರೆ ಕೊಡಗಿನ ಮುಖ್ಯಮಂತ್ರಿಯಾಗಿ ಬರಬೇಕಿದ್ದವರು. ಆ ಅರ್ಹತೆ ಇತ್ತು. ಅವರು ಅದು ನಿಜವಾದ ಒಬ್ಬರು ನಾಯಕರು ಅಂತ ಹೇಳಿದರೆ ಪಂದ್ಯನ ಬೆಳಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸರ್, ಇವತ್ತು ನೀವು, ನಿಮ್ಮ ಮಕ್ಕಳು, ಅವರೆಲ್ಲರೂ ಇದ್ದೀರಿ ಸರ್. ನಿಮ್ಮ ತಾತನವರು ಹೆಸರಿನಲ್ಲಿ ಹಾಕ್ದಾಗ ಈಗ ಜನರ ಮುಂದಿರೋದು ನಿಮಗೆ ಎಷ್ಟು ಖುಷಿ ಇದೆ ಅಂತ ಹೇಳಿ? ತುಂಬ ಸಂತೋಷ ಆಗ್ತಾ ಇದೆ.
ಕಡೆಗೂ ಅವರು ಅಂದು ಮಾಡಿದ ಹೋರಾಟದ ಫಲ ಇಂದು ಜನರ ಮುಂದೆ ಇದೆ. ಜನರ ಮುಂದೆ ಬರಲಿಕ್ಕೆ ಕಾರಣಕರ್ತರಾದ ಶ್ರೀಮಾನ್ ಎಸ್ ಪಾನಣ್ಣವರು ಅವರಿಗೆ ನಾನು ಅನಂತ ವಂದನೆಗಳನ್ನು ಮತ್ತೊಮ್ಮೆ ನಾನು ತಿಳಿಸ್ತೇನೆ. ನಾನು ಕೊಳ್ಳಿಮಡ ಕರ್ಮೇನವ್ರ ವಿಷಯ ಹೇಳುವಾಗ ಇನ್ನೊಂದು ಅವ್ರದ್ದು ವಿಷಯ ನಾನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಕೊಳ್ಳಿಮಡ ಕರ್ಮೇನವರಿಗೆ ದೊಡ್ಡ ಆಸ್ತಿ. ಇವರು ಜೈಲಿಗೆ ಹೋದ ಸಂದರ್ಭದಲ್ಲಿ ಪಣಿಯರವರ ಕೊಳಂಬ ಅಂತ ಹೇಳೋ ಒಂದು ಜನ ಪರಿಶಿಷ್ಟ ವರ್ಗದವರು ಅವರು ನಿಂತು ಗದ್ದೆನ ಉಳುಮೆ ಮಾಡಿಸಿ ಗದ್ದೆ ನಾಟಿ ನಟ್ಟು ನಮ್ಮ ಸಂಸಾರಕ್ಕೆ ಅನ್ನ ಹಾಕಿದವರು. ಅಷ್ಟು ದೊಡ್ಡ ಸಾಧನೆ ಮಾಡಿದ್ರು ಆವಾಗಲೇ ಕೊಳಂಬ ಅವರು. ಮತ್ತು ಕೊಳಂಬನವರು ಮಗ ಚಾ ತಿಂತಿದ್ರು. ಇವತ್ತು ನೀವು ಹೋಗಿ ಕೋಟೂರಲ್ಲಿ ನೋಡ್ಬೋದು. ನನ್ನ ಅಜ್ಜನ ಗೋರಿ ಕೊಳಂಬ ಅವರು ಜೊತೆಯಲ್ಲಿ ಆಯಿತಾ. ಅವರ ಮಗ ಬುಳ್ಕ ಇವತ್ತು ನನ್ನ ತಂದೆ ಅವರು ಮಾಡಿದ ಕಾರ್ಯಕ್ಕಾಗಿ ಒಂದು ಸಣ್ಣ ಒಂದು ಸೇವೆ ಮಾಡಬೇಕು ಅಂಥೇಳಿ ಆ ಸಂಸಾರಕ್ಕೆ ಬುಳ್ಕನನ್ನು ಓದಿಸಿ ವೆಟರ್ನರಿ ಡಾಕ್ಟರ್ ಮಾಡಿ ಇಂದು ಬುಳ್ಕ ಬೆಂಗಳೂರಲ್ಲಿ ವೆಟರ್ನರಿ ಡಾಕ್ಟರ್ ಆಗಿ ಓದ್ತಿದ್ದಾರೆ ನಿಮ್ಮ ಮುಂದೆ. ಸರ್, ನಿಮ್ಮ ತಾತನವರು ನಿಮ್ಮ ತಂದೆಯವರು ಏನು ನಿಮಗೆ ಬೇರೆಯವರು ಒಂದು ಸಹಕಾರ ಕೊಟ್ಟಿದ್ರು ಅದನ್ನು ಯಾವತ್ತಿಗೂ ಕೂಡ ತಾವು ಮರೆಯಲ್ಲ. ಬುಳ್ಕನವರು ಕೊಟ್ಟಂಥ ಒಂದು ಆಗಿನ ಕಾಲದಲ್ಲಿ ಮಾಡತಕ್ಕಂಥ ಸೇವೆ ಸಹಕಾರ ಇವತ್ತು ಚಿರಸ್ಮರಣೀಯವಾಗಿ ತಾವು ಉಳಿಸ್ಕೊಂಡಿದ್ರಿ. ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಆದರೆ ಇಂದಿನ ಪರಿಸ್ಥಿತಿ ಬೇರೆ ಥರ ಆಗಿದೆ. ಪ್ರಾಮುಖ್ಯತೆ ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ವಿಷಯಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಅದರಿಂದ ಅದ್ರ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೆ ಇಷ್ಟಪಡೋದು. ಹೇಳುವಾಗ ಪೊನ್ನಣ್ಣವ್ರ ಜೊತೆ ನಾನು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಕುಲಚನ ಪ್ರಮೋದ್ ಗಣಪತಿ ಅವರ ವಿಷಯನೂ ಹೇಳಬೇಕು. ಅವರು ಪೊನ್ನಣ್ಣವ್ರಿಗೆ ವಿಷಯ ಕನ್ವಿನ್ಸ್ ಮಾಡಿದ್ದಾರೆ, ಈ ವಿಚಾರದಲ್ಲಿ ಸಪೋರ್ಟ್ ಮಾಡಬೇಕು ಅಂತೇಳಿ ಒತ್ತಡನೂ ಹಾಕಿದ್ದಾರೆ. ಸರ್, ಈ ಎಲ್ಲ ವಿಚಾರಗಳು ಕೂಡ ಸ್ವಾತಂತ್ರ್ಯ ಹೋರಾಟಗಾರನಿಗೆ ಸಲ್ಲಬೇಕಾದಂಥ ಗೌರವ ಇವತ್ತು ಸಲ್ಲಿಸ್ತಾ ಇದೆ ಅಂತ ನಾವು ಹೇಳ್ಬೋದು. ಹೌದು, ಇವತ್ತು ನಿಜವಾಗಿ ತಲುಪಿದೆ. ಆ ದಿನಮಾನದಲ್ಲಿ ಪಟ್ಟಂಥ ಕಷ್ಟ ಇವತ್ತು ಕೂಡ ಅವರು ಮರ್ತಿಲ್ಲ ಅಂತ ಹೇಳಿದ್ರೆ ಅದು ಅವರ ಸಾಧನೆಗೆ ಇಟ್ಟತಕ್ಕಂಥ ಒಂದು ಗುರಿ ಅಂತ ಹೇಳ್ಬೋದು. ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಬಂದು ಭಾಗವಹಿಸಿ ಮಾತನಾಡ್ತಕ್ಕಂಥ ಅಜಿತ್ ಅವರಿಗೆ ನಮಸ್ಕಾರ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.